ಇನ್ನು ಸುಬಾನಲ್ಲಾ ಮಸೀದಿಯನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆಯಲ್ಲ. ಏನಿದು ಸುಬಾನಲ್ಲಾ ಮಸೀದಿ? ಜೈಷೆ ಮೊಹಮ್ಮದ್ನ ನೆಲೆಯಾಗಿತ್ತು ಈ ಸುಬಾನಲ್ಲಾ ಮಸೀದಿ. ಇದೇ ಮಸೀದಿಯಲ್ಲಿ ಉಗ್ರರ ಮಸಲತ್ತು ನಡೀತಾ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ, ಜೈಷೆ ಮೊಹಮ್ಮದ್ ಅಂತ ಅಂದ್ರೆ ಅಜರ್ ಮಸೂದ್, ಈತ ಕೂಡ ಆಗಾಗ ಈ ಮಸೀದಿ ಕಡೆಗೆ ಬಂದು ಹೋಗ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರ ಪೈಕಿ ಈ ಅಜರ್ ಮಸೂದ್, ಹಫೀಜ್ ಸೈಯದ್ ಇಬ್ರು ಕೂಡ ಹೌದು. LET ಹಾಗೆ ಜೈಷೆ ಮೊಹಮ್ಮದ್ ಸಂಬಂಧಪಟ್ಟ ಹಾಗೆ ಈ TRF ಅಂತ ಸಂಘಟನೆಗಳನ್ನ ಮತ್ತೆ ಬೆಳೆಸ್ತಾ ಇರುವಂತವ್ರು ಕೂಡ ಇವರೇ. ಹೀಗಾಗಿ ಇಂಥ ಉಗ್ರ ನೆಲೆಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿರುವಂಥದ್ದು ಬಹುಶಃ ಭಾರತ ಇಟ್ಟಿರುವಂತ ದೊಡ್ಡ ನಿರ್ಧಾರ ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಮಾತಿಲ್ಲ. ಸೊ ಹಾಗಾಗಿನೇ ಈ ಅಟ್ಯಾಕ್ ಇದೆಯಲ್ಲ, ಇದು ಶಾಶ್ವತವಾಗಿ ಉಗ್ರವಾದವನ್ನ ನಿರ್ನಾಮ ಮಾಡುವಷ್ಟರ ಮಟ್ಟಿಗೆ ಹೇಗೆ ಮುಂದುವರ್ಕೊಂಡು ಹೋಗುತ್ತೆ ಅಥವಾ ಇದೊಂದು ಹೇಗೆ ಆರಂಭಿಕ ಭಾಗ ಅನ್ನುವಂಥದ್ದನ್ನ ನೋಡ್ಬೇಕಿದೆ. ಹಾಗೆ ಇದೇ ಮಸೂದ್ ಅಜರ್ ಬಾಲ್ಪುರ್ನಲ್ಲೇ ಜನಿಸಿದ್ದು ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾದಂತ ಸಂಗತಿ. ಅಂದ್ರೆ ಪಹಲ್ಗಾಮ್ ದಾಳಿಗೂ ಕೂಡ ಈತನೇ ಮಾಸ್ಟರ್ ಮೈಂಡ್ ಆಗಿದ್ದ ಅನ್ನುವಂತಹ ವಿಚಾರ ಕೂಡ ಈಗ ಹೊರಬರ್ತಾ ಇದೆ. ಅಂದ್ರೆ ಮಸೂದ್ ಅಜರ್ ಗುರಿಯಾಗಿಸ್ಕೊಂಡು ಸೇನೆ ದಾಳಿನ, ಅಂದ್ರೆ ಆತ ಎಲ್ಲಿ ಅಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಹೆಕ್ಕಿ ತೆಗಿತು ಸೇನೆ. ನಂತರದಲ್ಲಿ ಉಗ್ರರ ಸೇನೆ ಅಂದ್ರೆ ಉಗ್ರರ ನೇಮಕಾತಿಯನ್ನ ಮಾಡಿಕೊಡ್ತಾ ಇದ್ದಂತಹ ಸ್ಥಳ ಇದು. ತರಬೇತಿಯ ಕೇಂದ್ರವಾಗಿದ್ದಂತಹ ಮಸೀದಿಯನ್ನ ಬರೋಬ್ಬರಿ ಅಂದ್ರೆ 18 ಕಿಲೋಮೀಟರ್ ವರೆಗೆ ಅಲ್ಲಿ ವಿಸ್ತೀರ್ಣವನ್ನ ಹೊಂದಿದಂತಹ ಜಾಗ ಇದು. 18 ಎಕರೆಯಲ್ಲಿದ್ದಂತಹ ಜಾಗ. ಈ ಜಾಗವನ್ನ ಇಲ್ಲಿ ಗುರಿಯಾಗಿಸ್ಕೊಂಡು ಸೇನೆ ದಾಳಿಯನ್ನ ಮಾಡಿದೆ. ಉಗ್ರ ಮಸೂದ್ ಆತ ಕೂಡ ಅಂದ್ರೆ ಅಲ್ಲೇ ನೆಲೆಯಾಗಿದ್ದ, ಅಂದ್ರೆ ಆತನ ಹುಟ್ಟು ಸ್ಥಳ ಕೂಡ ಅಲ್ಲೇ ಆಗಿತ್ತು. ಅಲ್ಲೇ ಜನಿಸಿದ್ರಿಂದಾಗಿ ಬಹವಲ್ಪುರದಲ್ಲಿರುವಂತಹ ಮಸೀದಿಯನ್ನ ಅಲ್ಲಿ ಟಾರ್ಗೆಟ್ ಮಾಡಿಕೊಂಡು ನೇರವಾಗಿ ದಾಳಿಯನ್ನ ಮಾಡಿದ್ದಾರೆ. ಇನ್ನು ಉಗ್ರ ಹಫೀಜ್ ಟಾರ್ಗೆಟ್ ಮಾಡಿದ್ದು ಮುರಡಿಕೆ ಮೇಲೆ ದಾಳಿಯನ್ನ ನಡೆಸಲಾಯಿತು. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಉಗ್ರರನ್ನ ಪುಡಿ ಪುಡಿ ಮಾಡಲಾಗಿದೆ. ಲಷ್ಕರ್ ಎ ತೊಯ್ಬಾ ಕಚೇರಿಯನ್ನ ಮುರಡಿಕೆ ಹೊಂದಿತ್ತು. 200 ಎಕರೆಯಲ್ಲಿದ್ದಂತಹ ಮುರಡಿಕೆ, ಬಹವಲ್ಪುರದ ರೀತಿಯಲ್ಲೇ ಮುರಡಿಕೆಯಲ್ಲಿ ಅಟ್ಯಾಕ್ ಆಯಿತು. ಮರ್ಕಜ್ ಕಾಂಪ್ಲೆಕ್ಸ್ ನಲ್ಲಿತ್ತು ಲಷ್ಕರ್ ಎ ತೊಯ್ಬಾದ ನೆಲೆ. ಇದೇ ಕಾಂಪ್ಲೆಕ್ಸ್ ನ ಟಾರ್ಗೆಟ್ ಮಾಡಿಕೊಂಡು ಸೇನೆ ಇಲ್ಲಿ ಅಟ್ಯಾಕ್ ಅನ್ನು ಮಾಡಿದೆ. ಭಯೋತ್ಪಾದಕರ ಕಾರ್ಯಾಚರಣೆ ನಡೀತಾ ಇದ್ದಂತಹ ಸ್ಥಳ ಇದು ಮುರಡಿಕೆ. 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಮುರಡಿಕೆ ಇತ್ತು. ಸೊ ಈ ಒಂದು ಸ್ಥಳವನ್ನ ನೇರವಾಗಿ ನಮ್ಮ ಸೇನೆ ಹೊಡೆದುರುಳಿಸಿದೆ. ಬಹವಲ್ಪುರದ ರೀತಿಯಲ್ಲಿಯೇ ಮುರಡಿಕೆಯನ್ನ ಅಟ್ಯಾಕ್ ಮಾಡಿದ್ದಾರೆ. ಓಕೆ, ಇಲ್ಲಿ ಇನ್ನೊಂದು ವಿಚಾರ ಶಕುತ್ಲಾ ನಾವು ಗಮನಿಸಬೇಕು ಅಂತಾರೆ. ಭಾರತಕ್ಕೆ ಬಹಳ ಥ್ರೆಟ್ ಆಗಿರುವಂತ ಎರಡು ಸಂಘಟನೆಗಳಿದ್ದು, ಒಂದು ಜೈಷೆ ಮೊಹಮ್ಮದ್, ಮತ್ತೊಂದು ಲಷ್ಕರ್ ಎ ತೊಯ್ಬಾ. ಜೈಷೆ ಮೊಹಮ್ಮದ್ಗೆ ಸಂಬಂಧಪಟ್ಟ ಹಾಗಿನ ಉಗ್ರ ನೆಲೆ ಬಹಳಷ್ಟು ವ್ಯಾಪಿಸಿಕೊಂಡಿರುವಂತದ್ದು ಈ ಬಾಲ್ಪುರ ಈ ಭಾಗದಲ್ಲಿ. ಅದಕ್ಕೆ ತಕ್ಕ ಹಾಗೆ ಅಜರ್ ಮಸೂದ್ನ ಹುಟ್ಟು ಸ್ಥಳ ಕೂಡ ಹೌದು, ಆತನ ಬಹಳ ಅನುಯಾಯಿಗಳಿರುವಂತ ಸ್ಥಳ ಕೂಡ ಹೌದು. ಭಾರತ ಎರಡು ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಅಂದ್ರೆ ಈ ಎರಡು ಸಂಘಟನೆಗಳ ನೆಲೆಯನ್ನ ಇಲ್ಲಿ ಟಾರ್ಗೆಟ್ ಮಾಡಬೇಕಾದಂತದ್ದು ಅನಿವಾರ್ಯತೆ ಇದೆ.